ಶಮಿ ಕ್ಷಮಯಂತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಾಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ಭಾಷಿಣಿ. ಇದು ಬಂದು ಭಗವದ್ಗೀತೆಯ ಒಂದು ಸಾಲು. ಇದ್ರದ್ದು ಅರ್ಥ ಬೇಕಂದರೆ ಯಾರಿಗಾದರೂ ಕಮೆಂಟನ್ನು ಮಾಡಿ, ನಾನು ಡೆಫಿನೆಟ್ಲಿ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂತ ಹೇಳ್ತಾ ಎಲ್ರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ? ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮನೇಲಂತೂ ಈ ಸಲ ಹಬ್ಬ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ನಾನು ನವರಾತ್ರಿ ಪೂಜೆ ಮಾಡುತ್ತಾ ಇರೋದ್ರಿಂದ ದಿನ ಒಂದೊಂದು ರೀತಿ ವಿಶೇಷತೆ ಅನ್ನಿಸ್ತಾ ಇತ್ತು. ಸೊ ಇವತ್ತು ವಿಶೇಷವಾಗಿ ನಾನು ಡೈಲಿ ಹೊಸ್ಲಲ್ಲಿ ದೀಪ ಹಚ್ತಾ ಇದ್ದೆ. ಸೊ ಇವತ್ತು ಹೊಸ್ಲಿಗೆ ಪೂಜೆ ಎಲ್ಲ ಮಾಡಿ ನಮ್ಮನೆಗೆ ಏನಾದರೂ ದೃಷ್ಟಿ ಕೆಟ್ಟ ದೋಷ ಏನಾದರೂ ಇರಲಿ ಅಂದ್ಬಿಟ್ಟು ಇದ್ದರೆ ಅದೆಲ್ಲ ಹೋಗಲಿ, ಪಾಪನಾಶ ಎಲ್ಲ ದೂರ ಆಗಲಿ ಅನ್ನೋ ಒಂದು ಕಾರಣದಿಂದಲೇ ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿ ಏನಿರುತ್ತಲ್ಲ ಅದನ್ನು ನೀಳಿಸಿ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ. ಸೊ ಇದರಿಂದ ಏನಂದರೆ ನಮ್ಮ ಮನೆ ಮೇಲೆ ಯಾವ್ದಾದ್ರು ಕೆಟ್ಟ ಕಣ್ಣು ಬಿದ್ದಿದ್ರೆ ಅದು ಕೂಡ ದೂರ ಆಗುತ್ತೆ. ಸೊ ನಾನು ಕೂಡ ಈ ಒಬ್ಬರ ಹತ್ರ ತಿಳ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಮತ್ತು ಈ ತೆಂಗಿನಕಾಯಿ ಹೊಡೆದಿದ್ದನ್ನ ನಾವು ಒಳಗಡೆ ತರಬಾರ್ದು, ಇದು ಹಾಗೆ ಹೋಗ್ಬಿಡ್ಲಿ, ಯಾಕೆಂದರೆ ದೃಷ್ಟಿ ಇದ್ದರೆ ಹೋಗುತ್ತಲ್ಲ ಹಾಗೆ ಹೋಗ್ಬಿಡ್ಲಿ ಅಂತ ಬಿಟ್ಬಿಡ್ಬೇಕು. ಅದಾದಮೇಲೆ ಪಾಪು ಕೂಡ ಸ್ವಲ್ಪ ಹಠ ಮಾಡ್ತಾಳೆ ಅಂದ್ಬಿಟ್ಟು ಅವಳನ್ನು ಹೊಸ್ಲ ಮೇಲೆ ಕೂರಿಸಿ ನಾನೊಂದು ಸೌತೆಕಾಯಿನ ನೀಳಿಸಿ ಪುನೀತ್ ಹತ್ರ ಹೊಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳು ಸ್ವಲ್ಪ ಹಠ ಮಾಡೋದು, ಅವ್ರಿಗೂ ಕೂಡ ದೃಷ್ಟಿ ಅದೆಲ್ಲ ಆಗುತ್ತೆ ಅಂದಾಗ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಅಮಾವಾಸ್ಯೆ ಟೈಮಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದಮೇಲೆ ಇವತ್ತು ದೇವಿಗೆ ಈ ರೀತಿ ಅಲಂಕಾರ ಇತ್ತು, ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ದೇವಿ ಕಾಣಿಸ್ತಾ ಇದ್ರು. ಅದಾದ ನಂತರ ನಾನು ಡೈಲಿ ವ್ಯೂವರ್ಸ್ ಗೊತ್ತಿರುತ್ತೆ, ನಾನು ರಾಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಆಂಜನೇಯನಿಗೆ. ಇದು ಬಂದು ವಿಗ್ರಹ ಅಲ್ಲಿ 3 ದಿನ ಉಯ್ಯಾಲೆ ಥರ ಕೂರಿಸಿ ತೂಗುತ್ತಾಯಿದ್ರು. ಇವತ್ತು ಎತ್ತಿದ್ರು, ಬನ್ನಿ ಪತ್ರೆ ಎಲ್ಲ ಕಡಿಬೇಕಾಗಿತ್ತಲ್ಲ, ಬನ್ನಿ ಕತ್ತರಿಸ್ಬೇಕು ಬಾಳೆಗೆ ಅಂದ್ಬಿಟ್ಟು ಇವತ್ತು ಎತ್ತಿ ಇದೆಲ್ಲ ಮಾಡ್ತಾಯಿದ್ರು. ಸೊ ನಾವೊಂಥರ ಈ ಊರಲ್ಲಿರೋರು ಪುಣ್ಯವಂತರು. ಈ ನಮ್ಮ ಪೂರ್ವಜರು ಮಾಡಿದ್ದ ಪುಣ್ಯ ಫಲ ನಮಗೆ ಸಿಕ್ಕಿದೆ ಅನಿಸುತ್ತೆ. ಏಕೆಂದರೆ ಎಲ್ಲ ಕಡೆಯೂ ಈ ಥರ ಎಲ್ಲ ಹಬ್ಬನೂ ಎಲ್ಲ ಊರಲ್ಲೂ ಸೆಲೆಬ್ರೇಷನ್ ಮಾಡಲ್ಲ. ಬಟ್ ನಮ್ಮೂರಲ್ಲಿ ಪ್ರತಿ ಹಬ್ಬ, ಇಂಥ ಹಬ್ಬ ನಮ್ಮೂರಲ್ಲಿ ಮಾಡಿಲ್ಲ ಅನ್ನೋಂಗೆ ಇಲ್ಲ, ಪ್ರತಿ ಹಬ್ಬನೂ ಮಾಡ್ತಾರೆ. ಕೊನೆಗೆ ಇದೆಲ್ಲ ಮುಗ್ದಾದ್ಮೇಲೆ ಬನ್ನಿ ಕತ್ತರಿಸೋ ಟೈಮಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಆಗಿಬಿಡ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಆಸೆ ಇರುತ್ತಲ್ಲ ನಮ್ಮ ಮನೆಗೂ ಬನ್ನಿ ಬರಬೇಕು, ನಮ್ಮ ಬಾಳು ಬಂಗಾರ ಆಗಬೇಕು ಅಂತ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇದು ಕಂಟಿನ್ಯೂಷನ್ ವ್ಲಾಗು ಯಾವ ಥರ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿ ಸೇಮ್ ಟೈಮ್ಗೆ ಕಂಟಿನ್ಯೂಷನ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.